ಅಲ್ಲ ಅದ್ರಾಗ ನಂಬರ್ ಇದ್ರ 4 ನಂಬರ್ ತೋರಿಸ್ತಾರ. ನಾನು ನೋಡಿದೆ ಅದನ್ನ. 4 ನಂಬರ್ ಅವ್ ಪೂರಾ ಬೆದರಿಕೆ ಹಾಕೋರು ಪೂರ್ತಿ ನಂಬರ್ ತೋರಿಸಿ ಅವ್ರ ಮೇಲೆ ಕಂಪ್ಲೇಂಟ್. ಸರ್ಕಾರ ನಿಮ್ದು ಐತಲ್ಲ, ಇಲ್ಲಿ ಅರೆಸ್ಟ್ ಮಾಡ್ರಲ್ಲ. ಯಾರು ಮಾಡ್ಯಾರ? ಬೆದರಿಕೆ ಹಾಕೋರ ಮೇಲೆ ಕ್ರಮ ತಗೊಳ್ಳುವಾಗ ಸರ್ಕಾರ ನಿಮ್ ಕೈಗೆ ಐತಲ್ಲ. ಈಗ ಅದಕ್ಕೂ ಪ್ರಚಾರ ಯಾಕೆ ತಗೊಂತೀರಿ ಅಂದ್ರೆ ಮತ್ತೆ ಇನ್ನೊಂದೆರಡು ಪೊಲೀಸರು ಜೀಪ್ ಹೆಚ್ಚು ಮಾಡ್ಕೊಳಕ್ ಉದ್ದೇಶ ಅದ ಇರ್ಬೋದಲ್ಲ. ಹೇಳುದು ತಮ್ಮ ಇದನ್ನ ಸೆಕ್ಯೂರಿಟಿ ಹೆಚ್ಚು ಮಾಡ್ಕೊಳ್ಳೋದು. ಯಾರು ಮಾಡ್ತಾರ? ಕ್ರಮ ತಗೊಂಡ್ ಮುಂದೆ ಅನೇಕ ಜುಡಿಷಿಯಲ್ ಸಿಸ್ಟಮ್ ಚಲೋ ಅದ ನಮ್ಮ ದೇಶದಾಗ. ಅನೇಕ ಸಾರಿ ಇವರು ಕೇಂದ್ರದಲ್ಲಿ ಯಾವಾಗ ಒಮ್ಮೆ ಬ್ಯಾನ್ ಮಾಡಿದ್ರು, ಕೋರ್ಟ್ ಒಪ್ಪಿಲ್ಲ. ಏನು ಇಲ್ಲಿನೂ ಅನೇಕ ಕಡೆ ಈ ಪಥಸಂಚಲನಗಳು ಆಗಬಾರದು ಅಂತೇಳಿ ಕೋರ್ಟಿಗೆ ಹೋದವ್ರಿದ್ರು. ಅದನ್ನೆಲ್ಲ ಕೋರ್ಟ್ ಮಾನ್ಯತೆ ಸಿಕ್ಕಿಲ್ಲ. ಏನ್ ಹೇಳಕತ್ತಿದ್ರಿ? ಇಷ್ಟೇ ಕೊಟ್ಟಾರ. ಕೇರಳದಲ್ಲಿ ಇವತ್ತಿವ ನಮ್ಮ ಸರ್ಕಾರ ಇಲ್ಲ. ಕಮ್ಯುನಿಸ್ಟರು, ಕಾಂಗ್ರೆಸ್, UDF LDF ಎರಡೂ ಅವ. ಏನು ಅಂತಲ್ಲೇ ಅತ್ಯಂತ ಇಡೀ ದೇಶದೊಳಗೆ ಹೆಚ್ಚು ಮಜಬೂತ್ ಸಂಘದ ವ್ಯವಸ್ಥೆ ಇರೋದು ಕೇರಳದಲ್ಲಿ ಐತಿ. ಅಲ್ಲೇ ಅವ್ರಿಗೆ ಮಾಡಕ್ಕಾಗಿಲ್ಲ. ಇಲ್ಲೇನ್ ಮಾಡ್ತಾರೆ ಇವ್ರು? ಕರ್ನಾಟಕದೊಳಗೆ ಮಾಡನ್ನ ಅಧಿಕಾರ ಐತಿ, ಒಮ್ಮೆ ಮಾಡಿ ನೋಡ್ರಿ ಪರಿಣಾಮ ಏನಾಕತಿ ಅಂತ ಹೇಳಿ. ಇವೆಲ್ಲ ತಮ್ಮ ವೈಫಲ್ಯಗಳನ್ನ ಮುಚ್ಕೊಳ್ಳೋದಕ್ಕೆ ಜನರ ಒಂದು ಏನು ಮೈಂಡ್ಸೆಟ್ ಅದ, ಜನರನ್ನ ಮಾನಸಿಕವಾಗಿ ತಪ್ಪು ದಾರಿಗೆ ಎಳೆಯುವಂಥದ್ದು, ಜನರಿಗೆ ತಪ್ಪು ಕಲ್ಪನೆ ಹೋಗೋದಕ್ಕೆ ಉಂಟು ಮಾಡುವಂತ ಕೆಲಸ ಅವ್ರು ಮಾಡ್ತಾರೆ. ಸಾಂಸ್ಕೃತಿಕ ರಾಯಭಾರಿ ಅಂತೇಳಿ ಘೋಷಣೆ ಮಾಡೋದು ಅದೇನು ಬಹಳ ದೊಡ್ಡ ಕೆಲಸ ಅಲ್ಲ ಬಸವಣ್ಣವ್ರಿಗೆ. ಅದನ್ನ ಮೀರಿದ ವ್ಯಕ್ತಿತ್ವ ಅವ್ರದ್ದು. ಏನು ಅವರು ಮಹಾತ್ಮ ಬಸವೇಶ್ವರರಂತೀವಿ ನಾವು, ಅಲ್ವಾ? ಅವರು ಸಮಾನತೆಯ ಹರಿಕಾರರು. ಉದ್ದೇಶ ಏನದಲ್ಲ, ಈ ಸಾಂಸ್ಕೃತಿಕ ರಾಯಭಾರಿ ಅಂತ ಮಾಡುವಂತ ಉದ್ದೇಶದ ಹಿಂದ ಏನು ನಿಮ್ಮ ಮನಸ್ಥಿತಿ ಅಡಗೈತಲ್ಲ, ಆ ಮನಸ್ಥಿತಿಯನ್ನು ನಾವು ವಿರೋಧ ಮಾಡ್ತೀವಿ ವಿನಃ ಈ ಕೆಲಸದ ಯಾವುದೇ ವ್ಯವಸ್ಥೆಯನ್ನು ನಾವು ವಿರೋಧ ಮಾಡೋದಿಲ್ಲ. 13ರಿಂದ 18ರಾಗ ಬಂದ್ರು ಇವ್ರ ಮನಸ್ಥಿತಿ ವೀರಶೈವ ಬೇರೆ, ಲಿಂಗಾಯತ ಬೇರೆ, ಈ ಸಮಾಜ ಒಡೆಯಾಕೆ ಸಿಗೋದು ನಾವು ಒಬ್ಬರೇ. ಇವ್ರಿಗೆ ಒಕ್ಕಲಿಗರು ಸಿಗಾಗಿಲ್ಲ. ಅವ್ರದ್ದು ಕೆಲವು ಒಳಪಂಗಡಗಳದವು. ಅಲ್ಲಿ ಒಕ್ಕಲಿಗರು ಅನ್ನೋದು ಅಂಥದ್ದು, ಅಲ್ಲಿ ಲೀಡರ್ಗಳು ಕೂಡ ತುಂಬಾ ಭದ್ರದರ. ಅದು ಸರಿ ನಡೆದದ. ಅರಸರ ಕಾಲದ ಗೊತ್ತಾಗಿದ್ದ ಅವ್ರಿಗೆ ಲಿಂಗಾಯತರು ವೀರಶೈವರೊಳಗೆ ಇಷ್ಟು ಒಳಪಂಗಡ ಅದಾವ ಅನ್ನೋದು ಗೊತ್ತಾಗಿದ್ದ ದೇವರಾಜ ಅರಸರ ಕಾಲದೊಳಗೆ. ಅವ ತಾಬಡು ಯಾವುದೇ ಮೀನಾಮೇಷ ಎಣಿಸಲಾರ್ದ ಅವನವ್ರ ಕಮಿಟಿ ಮಾಡಿದ್ರು. ಅವನವ್ರ ಕಮಿಟಿ ಮಾಡಿ ಅವಾಗಿನಿಂದ ಚಾಲು ಆದದ್ದಿದು ಹೋಳು ಮಾಡೋದು, ತುಕಡಿ ಮಾಡೋದು, ಹೋಳು ಮಾಡೋದು, ತುಕಡಿ ಮಾಡೋದು ಇವತ್ತಿನ ತನ ನಡೆದೈತಿ. ಆದ್ರೆ ಅದನ್ನ ಮಾಡಿದವ್ರಿಗೆ ಯಾರಿಗೂ ಒಳ್ಳೇದಾಗಿಲ್ಲ. ಅದನ್ನ ಪ್ರತಿಪಾದನೆ ಮಾಡಿದಂಥವ್ರಿಗೆ ಏನದಾರ, ಆ ಜೇನುಗೂಡಿಗೆ ಕೈ ಹಾಕಿದವ್ರಿಗೆ ಯಾರಿಗೂ ಒಳ್ಳೇದಾಗಿಲ್ಲ. ಅರಸರ ಕಥೆ ಏನಾಯ್ತು ನೀವು ನೋಡಿರಲ್ಲ, ನಿಮ್ ಕಣ್ಣು ಮುಂದದ. ಏನ್ ಸಣ್ಣ ಕೆಲವು ದಿನ ಈ ಇದಕ್ಕೆ ರಿಸರ್ವೇಶನ್ ಸಲುವಾಗಿ ಕೆಲವರು ಇದನ್ನ ಮಾಡಬಹುದು, ಮನಸ್ಥಿತಿ ಚೇಂಜ್ ಮಾಡ್ಕೊಂಡು ಓಡಾಡಬಹುದು. ಆದ್ರೆ ಜೀನ್ಸ್ ಅಂತ ಏನು ಹೇಳ್ತೀವಿ ನಾವು, ಮೂಲಭೂತವಾಗಿ ಅಡಗಿರುವಂತ ಆ ಅಂಶ ಅದು ಹೋಗೋದಿಲ್ಲ. ಭಾರತದಲ್ಲಿ ಹಂಗೆ ಹಿಂದೂಗಳ ಜೀನ್ಸ್ ನಮ್ಮಲ್ಲಿ ಅದ, ಹಂಗೆ ವೀರಶೈವ ಲಿಂಗ ಜೀನ್ಸು ನಮ್ಮಲ್ಲಿ ಅದಾವು. ಸಾಂಸ್ಕೃತಿಕವಾಗಿ ನಾವು ಒಂದದೀವಿ. ಉದ್ಯೋಗದ ಮೇಲೆ ಬೇರೆ ಬೇರೆ ಇವು ಹೆಸರುಗಳು ಬಂದಾವು. ಉದ್ಯೋಗದ ಮೇಲೆ ಬಂದದ್ದವು ಬೇರೆ ಬೇರೆ ಹೆಸರು ಬಂದದ್ದು. ಹಿಂಗಾಗಿ ರಿಸರ್ವೇಶನ್ ಸಲುವಾಗಿ ಅಷ್ಟ ಕೆಲವರು ಹಂಗ ಹಿಂಗ ಅಂತ ಅನ್ಕೋಬಹುದು. ಉಳಿದ ದೃಷ್ಟಿಯಿಂದ ಏನದು ಇಲ್ಲ. ಆದ್ರ ಇವ್ರ ಮನಸ್ಥಿತಿ ಏನದ ಅಲ್ಲ, ಒಳ್ಳೇದು ಮಾಡ್ಬೇಕಂತಿಲ್ಲ. ಅದನ್ನೊಂದು ದೇಶವ್ಯಾಪ್ತಿಯಾಗಿ ಮತ್ತು ಹೊರದೇಶಗಳಲ್ಲಿಯೂ ಕೂಡ RSS ಚಟುವಟಿಕೆಗಳು ನಡೀತವೆ. ಅವರಿಗೆ ಬಾಯಿ ಚಟಕ್ಕೆ ಅವ್ರು ಏನೇನೋ ಮಾತಾಡ್ತಾರೆ, ಅದರಲ್ಲಿ ಯಾವ ಸತ್ಯಾಂಶನೂ ಇಲ್ಲ. RSS ಅಂದ್ರೆ ಒಂದು ದೇಶಭಕ್ತರ ಸಂಘಟನೆ. 1925ರಲ್ಲಿ ಪ್ರಾರಂಭ ಆಯಿತು. ಅಲ್ಲಿಂದ ಇಲ್ಲಿಯವರೆಗೆ ಅನೇಕ ಸೇವಾ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾರೆ.
ಅನೇಕ ಅಂಗಸಂಸ್ಥೆಗಳದಾವೆ. ವಿಶ್ವ ಹಿಂದೂ ಪರಿಷತ್ ಇರ್ಬೋದು, ಮತ್ತು ರಾಷ್ಟ್ರೋತ್ಥಾನ ಪರಿಷತ್ ಇರ್ಬೋದು, ಇನ್ನು ಅನೇಕ ವನವಾಸಿ ಕಲ್ಯಾಣ ಆಶ್ರಮ ಇರ್ಬೋದು, ಸಹಕಾರ ಭಾರತಿ, ಆಮೇಲೆ ಕಾರ್ಮಿಕ ಇಲಾಖೆಯ ಆರ್ಗನೈಸೇಷನ್, ಇಂಥವು ಪ್ರತಿಯೊಂದು ಫೀಲ್ಡ್ನಲ್ಲಿ ಕೂಡ ತಮ್ಮದೇ ಆದಂಥ ಕೆಲಸ ಅಂಗಸಂಸ್ಥೆಗಳು ಮಾಡ್ತಾವೆ. ಅದಕ್ಕೆ ಎಲ್ಲದಕ್ಕೂ ಮಾತೃ ಸಂಸ್ಥೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಅದರ ಅಂಗಸಂಸ್ಥೆ ಭಾಜಪ ಅಂದ್ರೂ ಕೂಡ ಏನು ತಪ್ಪಲ್ಲ. ಆದ್ರೆ ಇವರು ತಮ್ಮ ಹುಳುಕನ್ನ ಮುಚ್ಕೊಳ್ಳೋ ಸಲುವಾಗಿ, ತಮ್ಮಲ್ಲಿರೋ ಗೊಂದಲಗಳನ್ನ ಮುಚ್ಕೊಳ್ಳೋ ಸಲುವಾಗಿ, ಏನು ನಮ್ಮಲ್ಲಿ ದೇಶದಲ್ಲಿ ಅನಕ್ಷರಸ್ಥರದಾರ ಆ ಜನರಿಗೆ ಒಂದು ತಪ್ಪು ಸಂದೇಶ ಹೋಗ್ಲಿ ಅಂತ ಇವ್ರು ಪ್ರಯತ್ನ ಮಾಡ್ತಾರೆ. ಓಟ್ ಚೋರಿ ಆಗಕತ್ತಾವು. ಓಟ್ ಚೋರಿ ಎಲ್ಲಾರ ಆಕ್ಕವ. 60 ವರ್ಷ ದೇಶ ಆಳ್ಯಾರವ್ರು. ಓಟ್ ಚೋರಿ ಮಾಡೇ ದೇಶ ಆಳಿದ್ರೆ ಆ ಇಶ್ಯೂ ಫ್ಲಾಪ್ ಆತು. ರಾಹುಲ್ ಗಾಂಧಿ ಏನೇನು ಹೇಳ್ಕೊತ ಬಂದಾನ, ಎಲ್ಲಾ ವಿಷಯಗಳು ಫ್ಲಾಪ್ ಆತು. ಮೊನ್ನೆ ವಿದೇಶದಲ್ಲಿ ಹೋಗಿ ಒಂದೇನೋ ಹೇಳಿದ್ದ, ನೋಡಿದ್ರಿ ನೀವು, ನಿಮ್ಮ ಪತ್ರಿಕೆ ಒಳಗ ಬಂದಿದ್ದು. ಕಾರ್ ತೂಕ, ಮೋಟರ್ ಸೈಕಲ್ ತೂಕ. ಅದನ್ನೆಲ್ಲರೂ ಬಹಳ ಹಾಸ್ಯಾಸ್ಪದವಾಗಿ ಇವನ ವ್ಯಕ್ತಿತ್ವ ಹೆಂಗದ ಅನ್ನೋದನ್ನ ನೋಡ್ಬಿಟ್ಟಾರ ಜನ. ಒಂದ್ ಕಡೆ ಹಾಲು ಹಾಕಿದ್ರ ಬಂಗಾರ ಬರ್ತದ ಅಂತ ಹೇಳಿದ್ದ. ಅಂದ್ರ ಜವಾಬ್ದಾರಿ ಇಲ್ಲದ ವ್ಯಕ್ತಿ ಏನೇನೋ ಮಾತಾಡ್ಕೊಂತ ಆ ವಿರೋಧ ಪಕ್ಷದ ನಾಯಕನ ಸ್ಥಾನಕ್ಕೂ ಅವಮರ್ಯಾದೆ ಮಾಡ್ತಾನ ಆ ಮನುಷ್ಯ. ಕಾಂಗ್ರೆಸ್ ಪಕ್ಷಕ್ಕೂ ಒಂದು ರೀತಿ ಅವಮಾನ ಇಂಥವ್ರು ಇರೋದ್ರಿಂದ ಅದೇ ಪರಂಪರೆಯಲ್ಲಿ ಅವರೆಲ್ಲ ಬಂದಾರ. ಇವರೆಲ್ಲ ಅದನ್ನ ಅವನ್ನ ಮೆಚ್ಚೋ ಸಲುವಾಗಿ ಯಾರನ್ನ ಈಗ ಮಂತ್ರಿಮಂಡಳ ರೀಸಫಲ್ಲು, ಯಾರನ್ನ ಬಿಡ್ತಾರೋ, ಯಾರನ್ನ ಇಟ್ಕೊಂತಾರೋ, ನಾವು ಅವ್ರಿಗೆ ಹೈಕಮಾಂಡಿಗೆ ಎಷ್ಟು ಹತ್ತಿರಕ್ಕೆ ಆಗಬೇಕು, ಇಂಥ ಇಶ್ಯೂಗಳ ಮುಖಾಂತರ ನಾವು ಹೆಚ್ಚು ಪಾಪ್ಯುಲಾರಿಟಿ ಗಳಿಸ್ಬೇಕು ಅನ್ನುವಂಥದ್ದಕ್ಕೆ ಪೈಪೋಟಿ ನಡೆದತ್ತಲ್ಲ. ಆ ಪೈಪೋಟಿಯ ಒಂದು ಭಾಗನ ಈ ಹೇಳಿಕೆ. ಇದು ಮುಗಿತಿಲ್ಲ, ಮತ್ತೊಂದು ಇಲೆಕ್ಷನ್ ಅದೊಳಗೆ ಸಂವಿಧಾನ ಮುಖ ಹಿಡ್ಕೊಂಡು ಅಡ್ಡಾಡಿ, ಅದರಿಂದ ಏನಾಗ್ಲಿಲ್ಲ, ಹೋಗಿ ಆ ಸಂವಿಧಾನ ಓದಾಕರ ಬರ್ತತೋ ಇಲ್ಲೋ, ಅದ್ರೊಳಗೆ ಏನೈತೆ ಅನ್ನೋದು ತಿಳ್ಕೊಂಡಿಲ್ಲ ಮನುಷ್ಯ. ಮತ್ತಿಂಥದ್ದೊಂದು ಏನಾರು ಅಭಿಷೇಕ ಅಡ್ಡಾಡೋದು. ಅಂದ್ರೆ ಏನು ಅಂತ ಆ ವಿಷಯಕ್ಕೆ ನಾವು ಹೆಚ್ಚು ಮಹತ್ವವನ್ನು ಕೊಡೋದಿಲ್ಲ. ಖರ್ಗೆ ಅವರಿಗೆ ಅಷ್ಟೇ, ಅವ್ರ ತಂದೆಯವರಿಗೆ ಆಗಿಲ್ಲ. ಅನೇಕ ವರ್ಷಗಳಿಂದ ಅವರು ಅಧಿಕಾರದಲ್ಲಿ ಅದಾರ. ಮುಖ್ಯಮಂತ್ರಿ ಹುದ್ದೆಯನ್ನು ಒಂದು ಬಿಟ್ಟರೆ ಉಳಿದ ಎಲ್ಲಾ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ. ಮತ್ತು ಈ ರಾಜ್ಯದ ಹಿರಿಯ ರಾಜಕಾರಣಿಗಳು, ಅವರಿಂದ ಆಗಿಲ್ಲ ಬ್ಯಾನ್ ಮಾಡುವಂಥದ್ದು. ಅನೇಕ ವರ್ಷಗಳ ಕಾಲ ಕಾಂಗ್ರೆಸ್ಸನ್ನು ಆಡಳಿತ ಮಾಡಿದ ಈ ರಾಜ್ಯದಲ್ಲಿ ಕೂಡ ಆವಾಗ ಆಗಿಲ್ಲ. ಮತ್ತು ಕೇಂದ್ರದಲ್ಲಿ 19 ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ NDA ಸರ್ಕಾರ ಮಜಬೂತ್ ಪ್ರಧಾನಮಂತ್ರಿ ಕೆಲಸ ಮಾಡುವಾಗ RSS ಬ್ಯಾನ್ ಮಾಡ್ತೇನೆ ಅನ್ನೋದು ಹಾಸ್ಯಾಸ್ಪದ. ಪಂಡಿತ್ ನೆಹರು ಕೂಡ ಪ್ರಶಂಸೆ ಮಾಡಿದ್ದು ನಿಮಗೆ ಗೊತ್ತದ. ಸರ್ದಾರ್ ಪಟೇಲ್ರು, ಮಹಾತ್ಮ ಗಾಂಧಿ ಕೂಡ ಪ್ರಶಂಸೆ ಮಾಡಿದ್ದು ನಿಮಗೆ ಗೊತ್ತದ. ಅಲ್ಲಿ ಸ್ವಯಂ ಸೇವಕರ ಕಾರ್ಯಶೈಲಿ, ಎಲ್ಲೇ ಒಂದು ದುರ್ಘಟನೆ ಆಗಲಿ ಮೊದಲು ಹೋಗಿ ಅವರು ಅಲ್ಲಿ ಸೇವಾ ಕೆಲಸ ಮಾಡ್ತಿರ್ತಾರ. ದೇಶಭಕ್ತಿ, ಅದನ್ನ ಬಿಟ್ಟರೆ ಏನದ, ಬೇರೆ ಏನದ? ನಮ್ಮ ಬಾಯಿ ಚಟಕ್ಕೆ ಅವ್ರು ಏನೇನೋ ಮಾತಾಡ್ತಾರ, ಅದೆಲ್ಲ ಸುಳ್ಳು. ಅದನ್ನ ಬ್ಯಾನ್ ಮಾಡೋಣ, ಅವರಿಗೆ ಮಾತಾಡಬಾರ್ದು. ಶಕ್ತಿ ಇದ್ರೆ ಮಾಡಿ ತೋರಿಸ್ಬೇಕು. ನೀನು ಹೇಳಿದಾಗ ಮುಜುಗುರ ಆತಂತ ನೀವ ಬರ್ದಿರಿ. ಕಾಂಗ್ರೆಸ್ಸಿನ ಮಂತ್ರಿಗಳ ಕಂಪೌಂಡ್ನಾಗ ನಡೀತೈತಿ ಆ ಕಾರ್ಯಕ್ರಮ. ಇವ ಸಾರ್ವಜನಿಕ ಇದರೊಳಗೆ ಬ್ಯಾನ್ ಮಾಡ್ರಿ ಅಂತಂದ್ರೆ ಕಾಂಗ್ರೆಸ್ ಮಂತ್ರಿ ಹೇಳ್ಬೇಕಲ್ಲ. ಆ ಕೆಪಾಸಿಟಿ ಇಲ್ಲ ಅವ್ರಿಗೆ. ಸುಮ್ಮ ಅಗ್ಗದ ಪ್ರಚಾರ. ಚಲೋ ವಿಷಯ ಹೆಚ್ಚು ಪ್ರಚಾರ ಆಗುದಿಲ್ಲ ನಮ್ಮ ದೇಶದೊಳಗೆ. ಇಂಥವು ಕಾಂಟ್ರವರ್ಷಿಯಲ್ ಏನು ಸ್ಟೇಟ್ಮೆಂಟ್ಗಳು ಇರ್ತಾವ, ಭಾಳ ದೊಡ್ಡ ಪ್ರಚಾರ ಆಗ್ತಾವು. ಪ್ರಿಂಟ್ ಮೀಡಿಯಾದಾಗ ಸ್ವಲ್ಪ ಕಡಿಮೆ, ಆದರೆ ಈ ಎಲೆಕ್ಟ್ರಾನಿಕ್ಸ್ ಮೀಡಿಯಾದೊಳಗೆ ಭಾಳ ಅವಕ್ಕೆ ಭಾಳ ಮಹತ್ವ ಕೊಡ್ತಾರ.